ನಮ್ಮ ಸೈಕ್ ಮಾದೇವರು ನಮ್ಮ ರೋಗ ತಾಳಾರ್ದೆ ಎಲ್ಲ ಓಡೋಗ್ಬಿಟ್ಟವ್ರೆ. ಬೈ ಪಾಂಪರಾಗೆಲ್ಲ ಹೋಗ್ಬಿಡ್ ಬಾ ಬೈ, ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವಿಷಯ ಏನು ಅಂತೆಲ್ಲ ನೀವು ಟೈಟಲ್ ಹತ್ತಮೇಲೆಲ್ಲ ನೋಡಿದ್ದೀರಾ. ನಾವು ಇವಾಗ ಸದ್ಯಕ್ಕೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ. ಕಣ್ಣೆಲ್ಲ ಊದ್ಕೊಬಿಟ್ಟಿದೆ. ಯಾಕೆ ಅಂತಂದರೆ ನಿನ್ನೆ ಮಲಗಿದ್ದೆ 1 ಗಂಟೆ ಆಯಿತು, ಮತ್ತೆ ಇವಾಗ ಎದ್ದಿದ್ದು 3:30. ಸದ್ಯಕ್ಕೆ ಆ ಫಂಕ್ಷನ್ಗೆ ಯಾರ್ಯಾರು ಹೋಗ್ತಿದ್ದೀವಿ ಅಂತ ಅನ್ನೋದು ನಿಮಗೆ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈಗ ಹಾಂದುವೆ ನಮ್ಮ ಅಕ್ಕನ ಮನೆಯಿಂದ ಸುಂಗುತ್ಕಟ್ಟೆ ಮೇಲೆ ಹೋಗ್ಬೇಕು. ಹಾಗೆ ಸುಂಗುತ್ಕಟ್ಟೆಯಲ್ಲಿ ಒಬ್ಬರು ಅರುಣ್ ಅಂತ ಬರ್ತಾರೆ, ಅವ್ರನ್ನ ಪಿಕ್ ಮಾಡಿಕೊಂಡು ಅದಾದ್ಮೇಲೆ ಮೂಡ್ಲುಪಾಳ್ಯಗೆ ಹೋಗ್ಬೇಕು. ಆ ಮೂಡ್ಲುಪಾಳ್ಯದಲ್ಲಿ ಎಲ್ಲರೂ ಬರ್ತಾರೆ. ಅದಾದಮೇಲೆ ಕಪ್ಪಡಿಗೆ ಹೋಗ್ಬೇಕು. ಕಪ್ಪಡಿಲಿ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ ನಮಗೆ, ಆ ಫಂಕ್ಷನ್ ಮಾಡೋಕ್ಕೆ. ಈ ವ್ಲಾಗ್ ಏನಿಲ್ಲ ಅಂತ ಅಂದ್ರೂ 2 ರಿಂದ 3 ದಿನ ಇರುತ್ತೆ, ಸ್ವಲ್ಪ ಲಾಂಗ್ ಫಾರ್ಮೇಟಲ್ಲೇ ಇರುತ್ತೆ. ಗೈಸ್, ಈಗ ಇಲ್ಲೊಬ್ರು ಮಹಾಪ್ರಭುಗಳನ್ನ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಗೈಸ್, ಆ ಮಹಾಪ್ರಭುಗಳು ಯಾರು ಅಂತಂದ್ರೆ ಇವರೇ ನೋಡಿ. ಅಯ್ಯೋ ಗುರು, ಮಹಾಪ್ರಭುಗಳು ನೀವಣ್ಣ, ನಾನಲ್ಲ, ನಾನಿನ್ನ ಚಿಕ್ಕವನು. ಅಯ್ಯೋ, ಏನು ಎಷ್ಟು ದಿವಸ ಆಯ್ತು ನಾವು ನೀವು ಭೇಟಿಯಾಗಿ? ಒಂದು 6 ತಿಂಗಳು ಮೇಲೆ ಆಯ್ತು ಗೈಸ್. ಮೇಲಾಯ್ತು. ನಮ್ದು ಹಳೆ ವಿಡಿಯೋದಲ್ಲಿ ಒಂದು ದೆವ್ವದ ವಿಡಿಯೋದಲ್ಲಿ ಇದಾರೆ ಗೊತ್ತಾ, ಇವರೇ ಮಹಾಪ್ರಭುಗಳು. ನನ್ನ ಇನ್ಸ್ಟಾ ಐಡಿ ಐತೆ ಅದು. ಗೈಸ್, ಇವಾಗ ಇನ್ನೊಬ್ರು ಮಹಾಪ್ರಭುಗಳು ಬಂದವ್ರೆ. ಇಲ್ಲಿ ಫುಲ್ ಗರಂ ಆಗ್ಬಿಟ್ಟವ್ರೆ. ಐತೆ, ನಾವ್ ಲೇಟ್ ಆಗಿ ಮಾಡಿದಾಗ ಎಲ್ಲಾರು ಹ್ಞೂ ಅಂತ ಕಾಯಕಂತ ಬಡ್ಕತ್ತ ನಮ್ ಧನುಷ್ ಕಂಸಾಳೆ ಅವರು. ಇವಾಗ ನಾನ್ ಬೇಗ ಬಂದಿದ್ದೀನಿ, ಇರೋದ್ನೇ ಕೊಡ್ಬೇಕಷ್ಟೇ. ಈಗ ಬೇಗ ಬರ್ಬೇಕು. ಇವಾಗ ಏನ್ ಗುರು ವಿಚಾರ ಮಾತಾಡ್ತೀಯ, ಎಲ್ಲ ಮಲಗೋರು ಸುಮ್ಮನಿರು ನೀನು. ನಿಮ್ ಬಾಯಿಗೆ ಗುಡ್ಡಪ್ಪ ಆಗಿಲ್ಲ ಅಂದ್ರೆ ಮಾತ್ರ ಹೇಳ್ತಾ ಇದೆ, ಇವಾಗ ಹೇಳಲ್ಲ. ಬಿಸ್ಲರಿ ವಾಟರ್ ತೂರ್ಕ ಅಂತ ಹೇಳ್ತಾ ಇದೀನಿ. ಗೈಸ್, ಇವಾಗ ನಮ್ ಪ್ರಸಾದ್ ಅಣ್ಣವ್ರು ಬಂದಿದ್ದಾರೆ. ಆಮೇಲೆ ಏನ್ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ ಅಂದ್ರೆ 10 ರೂಪಾಯಿ ಮಾಡೋದು 1000 ರೂಪಾಯಿ ಮಾಡ್ತೀಯ. ಒಂಥರ ಸೂರ್ಯಣ್ಣನ್ ತಮ್ಮ. ಗೈಸ್, ಇವಾಗ ಪ್ರಸಾದ್ ಅಣ್ಣವ್ರು ಬಂದಿದ್ದಾರೆ. ಇವಾಗ ಸದ್ಯಕ್ಕೆ ನಾವು ಇಲ್ಲಿ ಗದ್ಗೆ ರೂಮ್ ಅಲ್ಲಿ ಇದೀವಿ. ಕಾರಲ್ಲಿ ಬ್ಲಾಗ್ ಶುರು ಮಾಡದೆ. ಹೊಸದೊಂದು ಎಂಟ್ರಿ ಆಗ್ತದೆ, ಇನ್ನೊಂದು ಹೊಸದೊಂದು ಎಂಟ್ರಿ ಆಗ್ತಿದೆ. ಅವರು ಸೈಕ್ ಮಾದೇವ್ ಅಂತ ಅನ್ಬಿಟ್ಟು ಇವ್ರು ಹೇಳ್ತಾರೆ. ಅವ್ರ ಬಗ್ಗೆ ಎಲ್ಲ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಬಂದ್ರು ನಮ್ ಸೈಕ್ ಅವ್ರು ಬಂದ್ರು. ಪಾಂಪರಾಗೆಲ್ಲ ಹೋಗ್ಬಿಡ್ ಬಾ ಬೈ, ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ. ನಮ್ಮಲ್ಲಿ ಹಂಗ ಹಾಕೊಂಡ್ಬಂದ್ಬಿಟ್ಟು ಆ ಕೈನಿ ಎಲ್ಲ ನೋಡಿ ಅಲ್ಲೇ ನಿಂತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಬೋರ್ವೆಲ್ ಆಗ್ತವ್ರೆ, ಅದಕ್ಕೆ ನಮ್ಮ ಮರ್ಯಾಗ ನಿಂತ್ಕೊಂಡ್ಬಿಟ್ಟವ್ರೆ ಅಲ್ಲೇ. ಏನ್ ಮಮ್ಮ ಚೆನ್ನಾಗಿದ್ಯಾ? ಸ್ವಾಮಿನೆಲ್ಲ ಕುಣಿಸಾಯ್ತು. ಸ್ವಾಮಿಯವ್ರು ವಟ 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 ಅಂತವ್ರೆ ಬೆಳಗ್ಗೆ. ಅವನು ನಮ್ ಗಿಲ್ಕಿ ಬಾಯಿಂದ ಮಾತಾಡಲ್ಲ, ಹೊಟ್ಟೆಯಿಂದ ತೆಗ್ದಿ ವಾಂತಿ ಮಾಡ್ತಾರಲ್ಲ. ಏನು ಗುರುಜಿ ತಮ್ಮ. ಇವಾಗ ಧನುಷ್ ಅವ್ರ ಒಬ್ರಿಗೆ ವೈಟ್ ಮಾಡ್ತಿದ್ವಿ ಎಲ್ಲಾರು. ಫೋಟೋ ಅಲ್ಲಿ ಮುಂದೆ ಹಿಡಿದ್ರು. ಸೀಸಾ ಗಿಲ್ಕಿ ಅವನ ಹೆಸರು. ಸೀಸಾ ಗಿಲ್ಕಿ ಅಂದ್ಬಿಟ್ಟು ನಾಮಕರಣ ಮಾಡ್ಬಿಟ್ಟವ್ರೆ. ಇವ್ರಿಗೆ ಸೈಕ್ ಅಂತ ನಾಮಕರಣ ಮಾಡಿದವ್ರು ಇವ್ರೇನೆ. ಯಾರು? ನಾನೇ. ನೀವೇ. ದೊಡ್ಡ ಸೀತಾ ಪ್ರಸಾದ್ ಏನ ಅಂದ್ರೆ ಇವರೇ. ಬೋರ್ವೆಲ್ ನಿನ್ ಕೈ ಎತ್ತಿ ನಿನ್ ಮುಟ್ಲೇ ಬೇಡ. ಇಲ್ಲೇ ಐತಲ್ಲ ನಮ್ ಬೋರ್ವೆಲ್. ಅವನೇ ಬೋರ್ವೆಲ್. ಇಲ್ಲೇ ಹೊಡೆದವ್ರೆ ಬೆಳಗ್ಗೆ. ಅವನ ಕೈ ಬೋರ್ವೆಲ್, ಅವನ ಕೈ. ಅಯ್ಯೋ, ಈಗ ಅಣ್ಣವ್ರು ಬಂದ್ರು. ಫುಲ್ ನಿದ್ದೆಗಣ್ಣಲ್ಲೇ ಅವ್ರೆ. ನಿದ್ದೆ ಇಲ್ಲ, ಡೈಲಿ ಕಾರ್ಯಕ್ರಮ. ಏನ್ ಹೇಳ್ತೀರಾ ಸಬ್ಸ್ಕ್ರೈಬರ್ಸ್ಗೆ? ಎಲ್ಲಾರ್ಗು ಮಾದಪ್ಪ ಒಳ್ಳೇದ್ ಮಾಡ್ಲಿ. ಆಮೇಲೆ ಅಷ್ಟೇ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈಗ ಅವ್ರು ಫುಲ್ ನಿದ್ದೆಗಣ್ಣಲ್ಲ ಅವ್ರೆ. ಗಾಡಿ ಬಂದು ಪ್ರಸಾದ್ ಅಣ್ಣವ್ರು ಫುಲ್ ಗಿಚ್ಚ ಗಿಲಿ ಓಡಿಸ್ಕೋತಾರೆ. ಇವಾಗ ನಾವು ಸದ್ಯಕ್ಕೆ ಬೆಂಗಳೂರು ಬಿಟ್ಟು ಇವಾಗ ರಾಮನಗರ ಕೊಡ್ತಾ ಇದೀವಿ. ಗೈಸ್, ಈಗ ಅಣ್ಣನ್ ಕರೆ ಹೇಳ್ತೀನಿ, ಫಂಕ್ಷನ್ ಮನೆ ಹತ್ರ ಬಂದ್ವಿ. ಇವಾಗ ನಾವು ರಾಮನಗರ ರೀಚ್ ಆದ್ವಿ. ಇನ್ನ ಅಮಾಯಕ ಅನ್ಬಿಟ್ರೆ ಏನಿಲ್ಲ. ಗೈಸ್, ಬೆಳಗಿಂದ ಒಂದು 3 ಅವರ್ ನಮ್ ಜೊತೆನೇನೆ ಸಾಂಗ್ ರೆಕಾರ್ಡಿಂಗ್ ಮಾಡಿ ಹೋಗಿ ಮದ್ವೆ ಆದ ಪುಣ್ಯಾತ್ಮ. ಹೋಗಿ ಮದ್ವೆ ಆಗಿತ್ತು ಪುಣ್ಯಾತ್ಮ, ಒಂದ್ ಮಾತು ಹೇಳದಿರ.
ಇವಾಗ ಇರಿ ಪ್ರಸಾದ್ ಕೇಳಿ ಹೇಳಿಸ್ತೀನಿ. ಮೊಬೈಲ್ ಎತ್ಕೊಳ್ರಿ ಅಬೇಪಾರಿ ಅಣ್ಣ ಮದ್ವೆ ಹೇಳ್ದೆ 7 ಗಂಟೆಯಿಂದ 11 ಗಂಟೆ ಗಂಟೆ ಜೊತೆಲೇ ಇದ್ದೆ. 7 ಗಂಟೆಯಿಂದ 11 ಗಂಟೆವರೆಗೂ ಜೊತೆಲಿ ಇದ್ಬಿಟ್ಟು ಬೆಳಗ್ಗೆ ಹೋಗಿ ಮದ್ವೆ ಆಗ್ಬಿಟ್ಟವನೆ. ಅಣ್ಣ ಕಲಾವಿದ ಕಾರಣ ನೀನು ಕಲಾವಿದ ಕಲಾವಿದ ಅಣ್ಣ. ಅಯ್ಯೋ ಇವಾಗ ದೇವ್ರಿಗೆ ಅಲಂಕಾರ ಧನುವಣ್ಣ ಮತ್ತೆ ನಮ್ಮ ಸೈಕ್ ಮಾದೇವರು ಮಾಡ್ತಾವ್ರೆ. ಪ್ರಸಾದ್ ಅಣ್ಣವ್ರು ಇವಾಗ ಅಲಂಕಾರ ಶುರು ಮಾಡಿದ್ದಾರೆ. ಇದು ಒಂಥರ ಬೇರೆ ತರ ಅಲಂಕಾರ. ನಮ್ ಧನುವಣ್ಣವ್ರು ಕೇಳಬೇಕು ಯಾವ ತರ ಅಲಂಕಾರ ಅನ್ಬಿಟ್ಟು. ಇದು ಯಾವ ತರ ಅಲಂಕಾರ? ಮಾದೇಶ ಬೆಟ್ಟ ತರ. ಇವಾಗ ನಾಳೆ ಹೋಗ್ತೀವಲ್ಲ ಅದಕ್ಕೆ ಬೇರೆ ತರ ಅಲಂಕಾರ ಮಾಡೋದು, ಇವಾಗ ಇದಕ್ಕೆ ಬೇರೆ ತರ ಅಲಂಕಾರ ಮಾಡೋದು. ಅರುಣ ಅದು ಜೋಳ ಕುಯ್ಯೋ ತರ ಒಂದು ಫೋಟೋ ನಾಟಿ ನೆಟ್ರ ತರ ಬೇಡ, ನಾಟಿ ನೆಟ್ರ ತರ ಬೇಡ. ಬೇಡ ಸುಂದಿರ ನೀನು ಈ ಗದ್ದೆಗೆ ಓನರು. ನೀಟಾಗಿ ನಡೆಯೋ ನೀಟಾಗಿ ನಡೆಯೋ ಯಾರ ತುಕಾಲಿ ನಡ್ಕೊಂಡಲ್ಲಿ ಇವಾಗ ಇವನ್ಗೆ ಕೆಲಸ ಮಾಡಕ್ ಬರಲ್ಲ, ನಮಗ್ ಸಂಬಳ ಬೇರೆ ಯಾರ್ದು ಈ ಜಮೀನ್ದು ಗೈಸ್ ಇವಾಗ ಎಲ್ಲ ಮುಗೀತು, ಅಲಂಕಾರ ಎಲ್ಲ ಆಗಿದೆ. ಹೋಗಿ ಎರಡವಾಡ ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಇವ್ರ ಜೊತೆ ಸೇರ್ಕೊಂಡು ಬರೀ ತಂದಾಗ್ಬಿಡೈತೆ ನನಗೆ. ಇವಾಗ ಎಲ್ಲ ಅಲಂಕಾರ ಎಲ್ಲ ಮಾಡಾಗೈತೆ. ಇಲ್ಲಿ 2 ಅವರ್ ಆಡಾಡಿ ಶುರು ಮಾಡ್ಬಿಟ್ಟು ಮುಕ್ತಾಯ ಮಾಡಿ ಇಲ್ಲಿಂದ ಹೊರಡೋದೆ ನಾವು ಮೈಸೂರು. ಗೈಸ್ ಇವಾಗ ಇಲ್ಲಿ ರಾಮನಗರದಲ್ಲಿ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಡೈರೆಕ್ಟ್ ಕಪ್ಪಡಿ ರಾಚಪ್ಪಾಜಿಯವರ ದರ್ಶನ ಇವಾಗ ಇವ್ರು ಹೇಳ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ. ಈಗ ಕಪ್ಪಡಿ ರಾಚರಾಯರ ದರ್ಶನಕ್ಕಾಗಿ ನಾವೆಲ್ಲ ಹೊರಡ್ತಾ ಇದೀವಿ. ಅಲ್ಲಿನ ಪವಾಡ ರಾಚಪ್ಪಾಜಿ ಹಾಗೂ ಚೆನ್ನಜಮ್ಮ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಅಲ್ಲಿನ ಪವಾಡ ಏನು? ಪವಾಡ ಅಂತ ಅಂದ್ರೆ ಹಣೆಯಲ್ಲಿ ಏನ್ ನೋಡ್ತಾ ಇದೀರಾ ಕಪ್ಪುದೊಳ್ತ, ಆ ಕಪ್ಪುದೊಳ್ತ ತಂದವ್ರೆ. ಟೈಮ್ ಆಯ್ತು 12:15 ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತೋಗೋಣ. ಮಾದಪ್ಪ ದೇವಸ್ಥಾನಕ್ಕೆ ಟೈಮ್ ಆಯ್ತದೆ. ಜಯಂತ ದ್ರಾಕ್ಷಿ ತಿನ್ಸ್ಬಿಟ್ಟು ಗಂಟ್ಲೆಲ್ಲ ಒಂಥರ ಐತೈತಿ. ಸರಿ ಕತೆ. ಈಗ ದಾವ ಆಯ್ತೈತೆ ಅಂದ್ರೆ ದ್ರಾಕ್ಷಿ ಕೊಟ್ರೆ ಒಂಥರ ಆಯ್ತೈತಿ ಅಂತ ಹೇಳ್ತಾರೆ. ನೋಡಿ ದ್ರಾಕ್ಷಿ ಪೈಲ್ ಸರೋಣ ಅವ್ರವ್ರು ಏನು ಅಂತಂದ್ರೆ ಅಲ್ಲಿ ಜ್ಯೂಸ್ ಕುಡಿಯಕಂತ ನಿಲ್ಸಿದ್ರೆ ಬಾಟ್ಲ್ ಓಪನ್ ಮಾಡಲ್ವಾ, ಬಾಟ್ಲ್ ಓಪನ್ ಮಾಡಿ ಜುಚ್ಕೊಬಿಟ್ಟವ್ರೆ ಗ್ಲಾಸ್ ಪೀಸ್ ನ. ಇದನ್ನ ನಮ್ಮ ಅಣ್ಣವ್ರು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಬಾದಾಮಿ ಹಾಲ್ದು ಇಲ್ಲ ಅನ್ಬಿಟ್ಟು ಬಿಚ್ಚಾಕ್ ಹೋಗಿ ಬಿಚ್ಚಿ ಮಾಡ್ಕೊಂಡಿರೋಂತ ಗಾಯ ಅಷ್ಟೇ. ಎಲ್ಲಿ ತೋರಿಸಿ ಹೋಯ್ತದ ಅದೇ ಪರವಾಗಿಲ್ಲ ತೋರಿಸಿ. ಗೈಸ್ ಇಲ್ಲಿ ನೋಡಿ ಕಪ್ಪಡಿಗೆ ಇವಾಗ ರೀಚ್ ಆಗಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಜನ ಇದ್ದಾರೆ ಅಂದ್ಬಿಟ್ಟು. ಇಲ್ಲಿ ಮೈಕ್ ಹಾಕೋಬಿಟ್ಟಿದ್ದಾರೆ, ಸ್ಪೀಕರ್ ಹಾಕೋಬಿಟ್ಟಿದ್ದಾರೆ. ಹಾಗಾಗಿ ನಮ್ ಗಿಲ್ಕಿ ಅರುಣ್ ಅವರು ನಮ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟವ್ರೆ. ಅವ್ನು ನಿದ್ದೆ ಹೋಗ್ಬಿಟ್ಟಿದೀವಿ ಅಂತ ಕಾರಲ್ಲೇ ಬಿಟ್ಬಿಟ್ಟವ್ರೆ. ಬೇರೆ ಕಾರಣಕ್ಕೆ ಇದೇ ರಾಜಪ್ಪಾಜಿ ಅವ್ರ ಪುಣ್ಯಕ್ಷೇತ್ರ. ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ನಮ್ಮ ಪ್ರಸಾದ್ ಅಣ್ಣವರು ಕಾರಲ್ಲಿ ಮಲಗಿದ್ರೆ ಬಿಟ್ಬಿಟ್ಟು ಬಂದ್ಬಿಟ್ಟವ್ರೆ. ಫುಲ್ಲು ನಿದ್ದೆ ಗಾಯ್ಸ್, ಫುಲ್ಲು ನಿದ್ದೆ. ಇದು ಬಂದು ಉರಿ ಗದ್ದಿಗೆ. ಇವಾಗ ಇವ್ರು ಹೇಳ್ತಾರೆ ಉರಿ ಗದ್ದಿಗೆ ಅಂದ್ರೆ ಏನು. ರಾಚಪ್ಪಾಜಿಯವರು ಕಡೆ ಬಾಗಿಲಾಗಿರ್ತಕ್ಕಂಥ ಈ ಕಪ್ಪಡಿ ಕ್ಷೇತ್ರದಲ್ಲಿ ಅರಗಳಿಗೆ ಕುಂತು ತಪಾಸ್ ಮಾಡ್ತಿದ್ದ ಸ್ಥಳ. ಈಗ ಏನಿದ್ರ ವಿಶೇಷತೆ ಅಂದರೆ ಈಗಿನ ಅಭಿನವ ರಾಚಪ್ಪಾಜಿ ಆಗಿರ್ತಕ್ಕಂಥ ಬುದ್ಧಿಯವರು 1 ತಿಂಗಳ ಕಾಲ ಏನು ಕಪ್ಪಡಿ ಜಾತ್ರೆ ಶಿವರಾತ್ರಿಯಿಂದ ಯುಗಾದಿವರೆಗೂ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಆ ಉರಿಗದ ಮೇಲೆ ಕುಂತು ಭಕ್ತಾದಿಗಳಿಗೆ ದರ್ಶನ. ಇವಾಗ ನಮ್ದು ಇಲ್ಲಿ ಕಾರ್ಯಕ್ರಮ ಬಂದು 6 ಗಂಟೆಗೆ ಶುರು ಮಾಡೋದು. ಇಲ್ಲಿ ಫುಲ್ಲು ಸೈಕ್, ಇಲ್ಲೆಲ್ಲ ಬಂದು ಸೈಕ್ ಮಾಡ್ತಾರೆ. ಅರುಣ ಕಳ್ದೋಗ್ಬಿಟ್ಟವನೆ ಅಂತ ಹೇಳ್ತಾವನಂತೆ ಮೈಕಲ್ಲಿ ಹೋಗ್ಬಿಟ್ಟು. ಅರುಣ ಕಳ್ದೋಗ್ಬಿಟ್ಟವನೆ ಅಂತ ಹೇಳ್ತಾರೆ. ಇಲ್ಲಿ ಇವ್ರು ಮಲಗವ್ರೆ. ಇಲ್ಲಿ ಏನು ಪಟ್ಟದ ರಂಗನಾಥ ಸ್ವಾಮಿ ಮಲಗವ್ರು. ಇಲ್ಲಿ ಇವ್ರು ಬೂತ್ ಮಾಡೋರು. ಇವ್ರು ಪಟ್ಟದ ರಂಗನಾಥ ಸ್ವಾಮಿ. ಇವರು ಮಗುವಾದೆ ಇವನ್ ಯಾರು? ಗುಲಾಬಿ ಗಿಲ್ಕಿ ಶ್ರೀರಾಮಚಂದ್ರ ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೋರೆಯ ಓಚಿ ನೋಡುವೆಯ ಶ್ರೀರಾಮಚಂದ್ರ.
ನಿತ್ಯಾನಂದ ಅಲ್ಲಿ ಅರುಣ್ ಅವರು ರಾಮರತ್ನ ಸೇವ್ಬಿಟ್ಟು ಉತ್ಸಾಹ ಆಗ್ಬಿಟ್ಟವನೆ ಮೆಂಟು ಥರ ಮಾಡ್ತವನೆ. ದಯವಿಟ್ಟು ಅವ್ರನ್ನ ಯಾರನ್ನ ಕರ್ಕೊಂಡೋಗಿ ಆಸ್ಪತ್ರೆಗೆ ಅದು ಬಾದ ಮೇಲೆ ಕುಡಿದ್ಬಿಟ್ಟು ಯಾಕೆ ಹಿಂಗೆ ಆಡ್ತಾರಪ್ಪ. ನಿತ್ಯಾನಂದ ಇವಾಗ ತಪ್ಪಲ್ಲಿ ಐಲಂತ ನಾನು ಅವನೇ ಯಾವುದೋ ಆಟೋಗೆ ವಿತೌಟ್ ಇಂಜಿನ್ ಎಲ್ಲ ಆಗ್ತಿದ್ದ ಹಂಗೆ ಅಂತವನಿ. ಕೇಳ್ಕೊಂಡು ನಮ್ಮ ಸೈಕ್ ಮಾದೇವರು ನಮ್ಮ ರೋಗ ತಾಳಾರ್ದೆ ಎಲ್ಲೋ ಓಡೋಗ್ಬಿಟ್ಟವ್ರೆ. ಇವಾಗ ನಾವೆಲ್ಲ ರೆಡಿಯಾಗಿ ಬಂದಿದ್ದೀವಿ ಇಲ್ಲಿ. ಇವಾಗ ಕುತ್ಕೊಂಡು ಒಂದಷ್ಟೊತ್ತು ಕಾರ್ಯಕ್ರಮ ಮಾಡಬೇಕು, ಮಾಡಿ ಅದ ನಂತರ ಸಿಗ್ತೀವಿ ಗೈಸ್. ಇವಾಗ ಕಬಡ್ಡಿಲೆಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮೈಸೂರು ಬರ್ತಾ ಇದ್ದೀವಿ. ಕಬಡ್ಡಿ ಫಂಕ್ಷನ್ ಹೇಗಿತ್ತು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೇಳೋಣ. ಫಸ್ಟ್ ಇವ್ರು ಕೇಳೋಣ. ಕಬಡ್ಡಿ ಫಂಕ್ಷನ್ನು ತುಂಬ ಚೆನ್ನಾಗಿತ್ತು. ಅಲ್ಲಿ ನಮಗೆ ಸಿಕ್ಕಿದ ಮರ್ಯಾದೆ ಲೆವೆಲ್ಲೇ ಬೇರೆ ಇತ್ತು. ಬುದ್ಧಿಯವ್ರದ್ದು ಆಶೀರ್ವಾದ ಪಡ್ಕೊಂಡ್ವಿ. ಬುದ್ಧಿಯವರು ಅವ್ರು ನಡ್ಕೊಂಡಿದ್ದ ರೀತಿ ಎಲ್ಲ ನಮಗೆ ತುಂಬ ಇಷ್ಟ ಆಯಿತು. ಫುಲ್ಲು ಟೈರ್ಡಾಗಿ ಹೋಗಿದ್ದೀವಿ. ಇವಾಗ ನಾಳೆ ಬೆಳಗ್ಗೆ ಒಂದು ಪೂಜೆ ಐತೆ ಮೈಸೂರಲ್ಲಿ, ಅದು ಮುಗಿಸ್ಕೊಂಡು ಹೊರಡಬೇಕು. ಇವಾಗ ಸೀದಾ ರೂಮ್ಗೆ ಹೋಗಿ ಶಿವ ಅಂತ ಮಲ್ಕೊಬಿಡೋದು. ಏನು ಹೇಳ್ಬೇಕು ಅನ್ಕೊಂಡಿದ್ವಿ ನಮ್ಮ ಪ್ರಸಾದ್ ಅವರೆಲ್ಲ ಹೇಳಿದ್ದಾರೆ. ಒಂದೇ ಮತ್ತೆ ಮುಗಿಸ್ಬಿಡ್ರಮ್ಮ ಸೈಕರ್ ಎಲ್ಲ ಅವ್ರು ಹೇಳಿದ್ಮೇಲೆ ನಾವು ಏನು ಹೇಳಬೇಕು. ಚಿನ್ನು ಪುಣ್ಯ ಮಾಡಿದ್ದು ಇಲ್ಲಿ ಬಂದು ಸ್ಟೇಜ್ ಕಾರ್ಯಕ್ರಮ ಆಯ್ತು. ಎಲ್ಲ ಒಳ್ಳೆ ದರ್ಶನ ಆಯ್ತು, ಒಳ್ಳೆ ಪ್ರಸಾದ ಸಿಕ್ತು, ಹೊಟ್ಟೆ ತುಂಬ ತಿಂದು. ಇವಾಗ ನಾವು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಬೇರೆ. ಇವಾಗ ಮೈಸೂರಿಗೆ ಹೋಗಿ ರೆಸ್ಟ್ ಮಾಡೋದೆ. ಇನ್ನು ಏನಿದ್ರು ಬೆಳಗ್ಗೆ ವಿಡಿಯೋ ಶುರು ಮಾಡೋದು ಗೈಸ್. ಈಗ ಎಲ್ಲ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಇನ್ನೊಂದು ಕಾರ್ಯಕ್ರಮ ಇದೆ. ಅಂದರೆ ಕಾರ್ಯಕ್ರಮ ಅಂತ ಅಂದರೆ ಪೂಜೆ. ಇವಾಗ ಪೂಜೆಗೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ನಮ್ಮ ಸೈಕ್ ಮಾದೇವರು, ನಮ್ಮ ಗಿಲ್ಕಿ ಹಿರಣವರು, ನಮ್ಮ ಪ್ರಸಾದ್ ಅಣ್ಣವ್ರು ಆಗಲೇ ಫುಲ್ಲು ರೆಡಿ ಆಗಿಬಿಟ್ಟವ್ರೆ. ನಾವು ವಿಭೂತಿ ಧರಿಸ್ಬೇಕು. ನಾವು ಸೋಮವಾರದತ್ತು ಯಾವುದೇ ಊರಲ್ಲಿರಲಿ ಎಲ್ಲೇ ಇರಲಿ ಮಾದಪ್ಪನ ದೇವಸ್ಥಾನಕ್ಕೆ ಹೋಗಲೇಬೇಕು. ಇಲ್ಲ ಅಂದರೆ ನನಗೆ ಒಂದು ದಿನ ಎಲ್ಲ ಇರೋಕ್ಕಾಗಲ್ಲ, ಊಟನೂ ಮಾಡೋಕ್ಕಾಗಲ್ಲ, ಒಂಥರ ಬೇಜಾರಾಗ್ತಾ ಇರ್ತದೆ. ಅದಕ್ಕೆ ಬೆಳಗ್ಗೆನೇ ಇಲ್ಲೇ ನಮ್ಮ ಕುರುಬ್ರಳ್ಳಿಲಿ ಒಳ್ಳೆ ಮಾದೇಶ್ವರನ ದೇವಸ್ಥಾನ ಇತ್ತು, ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ. ಸೂಪರಾಗಿ ದರ್ಶನ ಮಾಡ್ಕೊಂಡ್ಬಂದಿದ್ವಿ. ದರ್ಶನ ಬಂದ್ಬಿಟ್ಟವ್ರೆ. ಇವಾಗ ನಾವು ಹೋಗಿ ಪೂಜೆ ಮನೆಗೆ ಹೋಗ್ಬೇಕು. ಇವಾಗ ಧನುವಣ್ಣವ್ರು ಸ್ವಲ್ಪ ಒಂದು ಮಾರ್ಕೆಟ್ಗೆ ಹೋಗಿ ಹೆಂಗೆ ಬರ್ತಾರೆ. ಇವಾಗ ಇರೋದು ಪೂಜೆ ಎಲ್ಲಿ ಅಂತ ನಮಗೂ ಲೊಕೇಶನ್ ಗೊತ್ತಿಲ್ಲ. ಇಲ್ಲಿ ಹರ್ಷಣ್ಣ ಮತ್ತು ರಾಜಶಣ್ಣ ಅವರು ಇದ್ರು, ಅವ್ರ ಮನೆಯಲ್ಲಿ ರೆಸ್ಟ್ ಮಾಡ್ತಿದ್ವಿ. ಇವಾಗ ನೋಡಬೇಕು. ಈ ಮನೆ ಪೂಜೆ ಅಲಂಕಾರ ಬಂದು ನಮ್ಮ ಪ್ರಸಾದ್ ಅಣ್ಣವ್ರು ಮಾಡ್ತವ್ರೆ, ಸೈಕ್ ಮಾದೇವ್ರು ಮಾಡ್ತವ್ರೆ. ಪ್ರಸಾದ ಮಾಡ್ತಾರೆ, ಇವ್ರು ರೋದನೆ ಕೊಡ್ತಾರೆ, ಇವ್ರು ಬೈತವ್ರೆ. ಎಲ್ಲ ಪ್ರಿಪೇರಿಂಗ್ ನಡೀತಿದೆ. ಟೋಟಲ್ 3 ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ ಒಂದು ಕಾರ್ಯಕ್ರಮ ಇದೆ, ಹೋಗಿ ಫಸ್ಟ್ ರೆಸ್ಟ್ ಮಾಡಬೇಕು. ಹೆಂಗಿತ್ತು ಇನ್ನು ಟ್ರಾವೆಲಿಂಗು? ಸೂಪರ್, ಫುಲ್ ಟಯರ್ಡ್ ಆಗಿ ಹೋಗಿದ್ದೀವಿ. ನಾಳೆನೂ ಹೋಗಬೇಕು, ನಾಳೆನೂ ರೆಸ್ಟ್ ಇರೋಲ್ಲ. ಇನ್ನೇನಿದ್ರು 5ನೇ ತಾರೀಕು ರೆಸ್ಟ್ ಮಾಡಿಕೊಂಡು ಮತ್ತೆ 2 ದಿವಸ ಆದ್ಮೇಲೆ ಮತ್ತೆ ಕಾರ್ಯಕ್ರಮ. ನಮ್ಮ ಜೀವನ ಎಲ್ಲ ಮಾದಪ್ಪನ ಸೇವೆನೇ. ನಮಗಿನ್ನೇನು ಬೇರೆ ಆ ಶೋಕಿ ಅಲ್ಲೋಗ್ಬೇಕು ಅದೆಲ್ಲ ಏನೂ ಗೊತ್ತಿಲ್ಲ. ಒಂದು ಎಂಜಾಯ್ಮೆಂಟ್ ಅದೆಲ್ಲ ಏನಿಲ್ಲ. ನಮ್ಮದೆಲ್ಲ ಎಂಜಾಯ್ಮೆಂಟು ಏನೇ ಇದ್ರೂ ಎಲ್ಲ ಮಾದಪ್ಪನ ಬೆಟ್ಟ, ಮಾದಪ್ಪನ ಸೇವೆನೇ. ಮತ್ತು ಬೆಳಗ್ಗೆ ಧನುಷ್ ಅವ್ರು ಹಂಗೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬೆಳಗ್ಗೆ ಅವ್ರು ಹಂಗೆ ಹೋದರು. ಇಲ್ಲಿ ನಮ್ಮ ಗಿಲ್ಕಿ ಅರುಣವರು ಫುಲ್ಲು ನಿದ್ದೆ ಹೋಗ್ಬಿಟ್ಟವ್ರೆ. ಅವರು ಎಲ್ಲರೂ ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.